ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ರಾಜ್ಯದ ಬಜೆಟ್ ಮಂಡನೆಗೆ ಇನ್ನೇನು 4 ದಿನಗಳು ಮಾತ್ರ ಬಾಕಿ ಇದೆ. ಬಜೆಟ್ ಅಂದ್ರೇನೆ ಒಂದು ನಿರೀಕ್ಷೆ. ವರ್ಷದಿಂದ ವರ್ಷಕ್ಕೆ ನಿರೀಕ್ಷೆಗಳು ಹೆಚ್ಚುವುದರ ಜೊತೆಗೆ ನಿರೀಕ್ಷೆಗಳು ಬದಲಾಗುತ್ತಾ ಹೋಗುತ್ತೆ. ಆದ್ರೂ ನಮ್ಮ ನಿರೀಕ್ಷೆ ತಕ್ಕಂತೆ ಬಜೆಟ್ ಇರೋದಿಲ್ಲ ಅನ್ನೋದು ಸತ್ಯ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಸವಾಲುಗಳು ಸಾಲು ಸಾಲಾಗಿ ನಿಂತಿವೆ. ಇದರ ಜೊತೆಗೆ ಜನರ ನಿರೀಕ್ಷೆಯಂತೆ ಬಜೆಟ್ ರೂಪಿಸಬೇಕು. ಹಾಗೆಯೇ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯನ್ನ ಕೂಡ ನಿಭಾಯಿಸಬೇಕು. ಇಷ್ಟೆಲ್ಲದರ ನಡುವೆ ವಿದ್ಯಾರ್ಥಿಗಳು, ಸಾರಿಗೆ ನೌಕರರು, ಧಾರವಾಡ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ಬೇಡಿಕೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯನ್ನ ಈಡೇರಿಸಬೇಕಾಗಿದೆ. ಹೌದು, ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಇಂದು ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಎಐಟಿಯುಸಿ ಸಂಯೋಜಿತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಅಂಗನವಾಡಿ ಕಾರ್ಯಕರ್ತರು ತಮ್ಮ ಗೌರವಧನವನ್ನು ಹೆಚ್ಚಿಸಬೇಕೆಂಬ ಬೇಡಿಕೆಯನ್ನು ಗಟ್ಟಿಯಾಗಿ ಮುಂದಿಟ್ಟಿದ್ದಾರೆ. 2011ರಿಂದ ನಿವೃತ್ತರಾಗಿರುವ ಎಲ್ಲ ನಿವೃತ್ತ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ಯಾಚ್ಯುಟಿ ಸೌಲಭ್ಯ ಜಾರಿಗೊಳಿಸಬೇಕೆಂಬ ಒತ್ತಾಯವು ಪ್ರತಿಭಟನೆಯಲ್ಲಿ ಕೇಳಿಬಂದಿದೆ. ನಮ್ಮ ಸೇವೆಗಳಿಗೆ ನ್ಯಾಯ ದೊರೆಯಬೇಕು, ನಮ್ಮ ಬದುಕಿಗೆ ಭದ್ರತೆ ಬೇಕು ಎಂಬ ಘೋಷಣೆಗಳು ಪ್ರತಿಭಟನಾ ವೇದಿಕೆಯಲ್ಲಿ ಮೊಳಗಿದವು. ರಾಜ್ಯ ಸರ್ಕಾರದ ಘೋಷಿಸಿರುವ 6ನೇ ಗ್ಯಾರಂಟಿಯನ್ನು ತಕ್ಷಣ ಜಾರಿಗೊಳಿಸಬೇಕೆಂಬ ಬೇಡಿಕೆ ಪ್ರತಿಭಟನಾಕಾರರಿಂದ ಕೇಳಿ ಬಂದಿದೆ. ಗ್ಯಾರಂಟಿ ಘೋಷಣೆ ಮಾತ್ರ ಸಾಕಾಗುವುದಿಲ್ಲ, ಜಾರಿಗೆ ತರಬೇಕು ಎಂದು ಕಾರ್ಯಕರ್ತರು ಕೂಗಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ತಮ್ಮ ಜೀವನದ ಕಷ್ಟಗಳನ್ನ ಹಂಚಿಕೊಂಡು, ನಾವು ಮಕ್ಕಳ ಭವಿಷ್ಯದ ಕಟ್ಟುತ್ತಿದ್ದೇವೆ, ಆದರೆ ನಮ್ಮ ಬದುಕು ಅಸುರಕ್ಷಿತವಾಗಿದೆ ಎಂದು ಮನಕಲುಕುವ ಮಾತುಗಳನ್ನು ಹೇಳಿದರು. ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಈ ಪ್ರತಿಭಟನೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ರು. ಪ್ರತಿಭಟನಾ ವೇದಿಕೆ ಘೋಷಣೆಗಳಿಂದ, ಹಾಡುಗಳಿಂದ ಮತ್ತು ಮನವಿ ಪತ್ರಗಳಿಂದ ತುಂಬಿ ಹರಿಯಿತು. ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ನಡೆದ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಕಾರ್ಯಕರ್ತೆಯರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸುವುದಾಗಿ ಘೋಷಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.